ಎಸ್ಕಾಮ್ಸ್ ಸಾಲ ಮಾಡಿದ್ದಾರೆ. ನಮ್ಮ ಎಸ್ಕಾಮ್ಸ್ಗೆ ಯಾವುದೇ ರೀತಿಯ ಬಡ್ಜೆಟ್ರಿ ಅಲೋಕೇಶನ್ ಇರೋದಿಲ್ಲ, ಅದರದ್ದೇನು ದೊಡ್ಡ ತೊಂದರೆ ಇಲ್ಲ. ಬಟ್ ನೀವು ಒಂದು ಪ್ರಶ್ನೆ ಕೇಳಿದ್ರು, ಬಹುಶಃ ನೀವು ಕೇಳಲಿಲ್ಲ ಸರಿಯಾಗಿ. ನಾವು KPCLಗೆ ಬಾಕಿ ಕೊಡ್ಲಿಕ್ಕೆ ನೋಡಿ, ನೀವು ಕ್ಯಾಲೋರಿಕ್ ವ್ಯಾಲ್ಯೂಗಳು ಸರಿಯಾಗಿ ಮಾಡಲಿಲ್ಲ ಅವರು KPCL. ಎಸ್ಕಾಮ್ಗಳು ಏನು ಮಾಡಿದ್ರು, ಅವರು ಒಂದು ಏಕಾಏಕಿ ತೀರ್ಮಾನ ತಗೊಂಡು 85% ದುಡ್ಡು ಕೊಟ್ಟರು, 15% ಉಳಿಸ್ಕೊಂಡ್ರು. ಇಲ್ಲ ಅದು ಕೊಡಬೇಕು, ಎಸ್ಕಾಮ್ಸ್ ಎಲ್ಲ KPCLಗೆ ಬಾಕಿ ಕೊಡಬೇಕು ಅಂತ ಹೇಳ್ಬಿಟ್ಟು. ದೀರ್ಘಾವಧಿ ವಿದ್ಯುತ್ ಖರೀದಿ ಒಪ್ಪಂದದಂತೆ ವೆಚ್ಚ ರಾಜ್ಯ ಸರ್ಕಾರ ಭರಿಸುತ್ತಿರುವ ಮೊತ್ತದ ನಡುವೆ ಅಗಾಧ ವ್ಯತ್ಯಾಸವಾಗಿದೆ. ಇದರಿಂದಾಗಿ 5 ವಿದ್ಯುತ್ ಸರಬರಾಜು ಕಂಪನಿಗಳು ತೀವ್ರ ಆರ್ಥಿಕ ಸಂಕಷ್ಟದ ಸುಳಿಗೆ ಸಿಲುಕಿವೆ. ಸರ್ಕಾರದಿಂದ ಪಾವತಿಯಲ್ಲಿ ಕೊರತೆಯಾಗುವ ಮೊತ್ತ ಸರಿದೂಗಿಸಿಕೊಳ್ಳಲು 5 ಕಂಪನಿಗಳು ಸಾಲದ ಮೊರೆ ಹೋಗಿವೆ. ಕೇಂದ್ರ ಸರ್ಕಾರಕ್ಕೆ ಒದಗಿಸಿರುವ ಮಾಹಿತಿಯಂತೆ ಎಸ್ಕಾಂಗಳ ಒಟ್ಟು ಸಾಲದ ಮೊತ್ತ 45,000 ಕೋಟಿಗೂ ದಾಟಿದೆ. ಈ ಪೈಕಿ ಬೆಸ್ಕಾಂ ಅತ್ಯಧಿಕ 19,029 ಕೋಟಿ ಋಣಭಾರ ಹೊಂದಿದೆ. KPCLಗೆ ಬರಬೇಕಾದ ಬಾಕಿ ಮೊತ್ತ 19,000 ಕೋಟಿ ಇದೆ. ಸಿಬ್ಬಂದಿಗೆ ಪರೀಕ್ಷಿತ ವೇತನ ಪಾವತಿಗೆ KPTCL ಒತ್ತಡಕ್ಕೆ ಸಿಲುಕಿದ್ದು, ಇದರ ಹೊರೆಯನ್ನು ಗ್ರಾಹಕರ ಮೇಲೆ ಹಾಕುವ ಚಟುವಟಿಕೆಗಳು ನಡೆಯುತ್ತಿರುವ ಸೂಚನೆ ಕಂಡುಬರುತ್ತಿವೆ. ಈ ವಿಷಯವು ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ವಿಷಯದ ಕುರಿತು ಮಾನ್ಯ ಇಂಧನ ಸಚಿವರ ಗಮನ ಸೆಳೆಯ ಬಯಸುತ್ತೇನೆ. ಸಚಿವರು ಈಗಾಗಲೇ ಉತ್ತರವನ್ನು ಒದಗಿಸಲಾಗಿದೆ. ಕೊಟ್ಟಿದ್ದೇನಲ್ಲ? ಅಲ್ಲ, ನೀವು ವಿವರ ಹೇಳಬೇಕು. ಅಲ್ಲ, ವಿವರ ನೀವೇನಾದರೂ ಕೊಟ್ಟಿದ್ದೀನಿ. ಅಲ್ಲ, ನೀವು ಹೇಳಿದ ಮೇಲೆ ಅದ್ರ ಬಗ್ಗೆ ಏನಾರು ಇದ್ದರೆ ನಾನು ಕೇಳ್ತೀನಿ. ಆಯ್ತು, ಹೇಳಿ. ಅಪೇಕ್ಷೆ ಅಂತ ನಾನು ಓದ್ತೀನಿ, ಅದೇನು ತೊಂದರೆ ಇಲ್ಲ. ಅದಲ್ಲ, ನೀವು ಓದ್ಬೇಕಂದ್ರೆ ಎಲ್ಲ ಹೇಳ್ಬೇಕಾಗ್ತದೆ. ಸನ್ಮಾನ್ಯ ಸಭಾಪತಿಗಳೇ, ನಾವು ಲಾಂಗ್ ಟರ್ಮ್ ಪರ್ಚೇಸ್ ಮಾಡ್ಕೊಳ್ತೀವಿ. ಅದು KERCದು ಅವರ ಅನುಮತಿ ಪಡೆದುಬಿಟ್ಟು ನಾವು ಲಾಂಗ್ ಟರ್ಮ್ ಮಾಡ್ತಾ ಇರೋದು. ಅದರಲ್ಲಿ ಅವ್ರೇನು ಮಾಡ್ತಾರೆ, ಟ್ಯಾರಿಫಲ್ಲಿ ಪಾಸ್ಔಟ್ ಮಾಡ್ತಾರೆ. ಅದರಲ್ಲಿ ನಮ್ಮದು ಯಾವುದು ನಷ್ಟ ಬರೋದಿಲ್ಲ, ಅದು ಕರೆಕ್ಟಾಗಿ ಬರ್ತಾ ಇದೆ. ಅದರಿಂದ ಏನು ತಾವು ಹೇಳೋದಿಲ್ಲ. ಬಟ್ ತಾವು ಇನ್ನೊಂದು ಕೇಳಿದಿರ, ಎಸ್ಕಾಮ್ಸು ಸಾಲ ಮಾಡಿದ್ದಾರೆ. ನಮ್ಮ ಎಸ್ಕಾಮ್ಸ್ಗೆ ಯಾವುದೇ ರೀತಿಯ ಬಡ್ಜೆಟ್ರಿ ಅಲೋಕೇಶನ್ ಇರೋದಿಲ್ಲ. ನಾವು ಕಂಪನಿ ಅದು, ನಾವು ಸಾಲ ಮಾಡಿಯೇ ನಾವು ನಮ್ಮ ಈ ಯಾವ ಡೆವಲಪ್ಮೆಂಟ್ ಏನಿದೆ ಅದನ್ನೆಲ್ಲ ನಾವೇ ಮಾಡಬೇಕಾಗಿದೆ. ಅದರ ಪ್ರಕಾರ ಮಾಡ್ತಾಯಿದ್ದೀವಿ, ಅದರಿಂದೇನು ದೊಡ್ಡ ತೊಂದರೆ ಇಲ್ಲ. ಬಟ್ ನೀವು ಒಂದು ಪ್ರಶ್ನೆ ಕೇಳಿದ್ದು, ಬಹುಶಃ ನೀವು ಕೇಳಲಿಲ್ಲ ಸರಿಯಾಗಿ. 2005ರಲ್ಲಿ ಏನಾಯಿತು, ನಾವು KPCLಗೆ ಬಾಕಿ ಕೊಡಲಿಕ್ಕಿತ್ತು. ಆಗ ನಮ್ಮ AGದಿಂದ ಒಂದು ಅಬ್ಸರ್ವೇಷನ್ ಬಂತು. ಏನಂತ ಹೇಳಿದ್ರೆ, ನೋಡಿ ನೀವು ಕ್ಯಾಲೋರಿಕ್ ವ್ಯಾಲ್ಯೂಗಳು ಸರಿಯಾಗಿ ಮಾಡಲಿಲ್ಲ ಅವರು KPCL ಅವರು, ಅದರಿಂದಾಗಿ ನಿಮಗೆ ಅದು ಸರಿಯಾಗಿ ಮಾಡಿದ್ದೆವು. ಇದಕ್ಕೆ ನಮ್ಮ 2005ರಲ್ಲಿ ನಮ್ಮ ಎಸ್ಕಾಮ್ಗಳು ಏನು ಮಾಡಿದ್ರು, ಅವರು ಒಂದು ಏಕಾಏಕಿ ಒಂದು ತೀರ್ಮಾನ ತಗೊಂಡ್ರು. 85% ದುಡ್ಡು ಕೊಟ್ಟರು, 15% ಉಳಿಸ್ಕೊಂಡ್ರು. ಅದೇನಾಯಿತು, ನಮ್ಮ ಕಳೆದ ಸರ್ಕಾರದಲ್ಲಿ ಒಂದು ರಾಮೋಜಿ ಕಮಿಟಿಯಿಂದ ಬಿಟ್ಟುಬಿಟ್ಟು ಒಂದು ಕಮಿಟಿ ಮಾಡಿಬಿಟ್ಟು, ಇಲ್ಲ ಅದು ಕೊಡಬೇಕು, ಎಸ್ಕಾಮ್ಸ್ ಎಲ್ಲ KPCLಗೆ ಬಾಕಿ ಕೊಡಬೇಕು ಅಂತ ಹೇಳ್ಬಿಟ್ಟು, ಅದರಲ್ಲಿ ಏನಾಗಿದೆ, ಮೂಲ ಎಷ್ಟು ಕೊಡಬೇಕಾಗಿದೆ ಅದಕ್ಕಿಂತ ಇಂಟ್ರೆಸ್ಟು ಮತ್ತು ಇದು ಪೆನಾಲ್ಟಿ ಎಲ್ಲ ಹಾಕ್ಬಿಟ್ಟು ಹೆಚ್ಚಿಗೆ ಆಗಿದೆ. ಸುಮಾರು 3,000 ಕೋಟಿ ರೂಪಾಯಿ ಸಾಲ ತೆಗೆದುಬಿಟ್ಟು ಕೊಟ್ಟಿದ್ದಾರೆ. ಈಗ ಬಾಕಿ ಇರೋದಕ್ಕೆ ನಾನು ಅದರ ವಿಚಾರದಲ್ಲಿ ಈಗ ನಮ್ಮ ಅಧಿಕಾರಿಗಳಿಗೆ ಡಿಸ್ಕಸ್ ಮಾಡ್ತಾಯಿದ್ದೀವಿ. ಅದು ಏನಂತ ಹೇಳ್ಬಿಟ್ರೆ, ಬಾಕಿ ಇರೋದಕ್ಕೆ ಈ ಇಂಟ್ರೆಸ್ಟ್ ಮತ್ತು ಇದು ಬಂದುಬಿಟ್ಟು ಇಷ್ಟು ಜಾಸ್ತಿ ಆಗಿದೆ. ಅದು ಸುಮಾರು 8,000 ಕೋಟಿ ರೂಪಾಯಿ ಆಗಿದೆ. ಅದು ನಮ್ಮ 2 ಡಿಪಾರ್ಟ್ಮೆಂಟ್ ವಿಚಾರದಲ್ಲಿ ಇರೋದು. ಬಹುಶಃ ನಾನು ಆದಷ್ಟು ಬೇಗನೆ ಎಲ್ಲ ಅಧಿಕಾರಿಗಳ ಒಂದು ಸಭೆ ಕರೆದುಬಿಟ್ಟು ಅದಕ್ಕೆ ಒಂದು ತೀರ್ಮಾನ ಮಾಡ್ತೀವಿ. ಬಾಕಿ ಏನಿದೆ ದೀರ್ಘಾವಧಿ ಮಾಡೋದು ಅದು ಮಾಡೋದಲ್ಲ, ಅದೆಲ್ಲ ನಾವು ತಿಂಗಳು ನಾವು ಅದಕ್ಕೆ ಕಲೆಕ್ಟ್ ಮಾಡಿಬಿಟ್ಟು ಕೊಡ್ತಾಯಿದ್ದೀವಿ. ಸಭೆಗಳೇ, ನನ್ನ ಆತಂಕ ಏನಂದರೆ, ಈಗ KEBಯಿಂದ ಏನು ನೀವು KPCL ಇರ್ಬೋದು, KPTCL ಇರ್ಬೋದು, ಎಲ್ಲ ನಿಮ್ಮದೇ ಸಂಸ್ಥೆಗಳು. ಈಗ ನೀವು ವಿದ್ಯುತ್ ಶಕ್ತಿನ ಅವ್ರ ಹತ್ರ ಖರೀದಿ ಮಾಡಿ ಗ್ರಾಹಕರಿಗೆ ನೀವು ಸಪ್ಲೈ ಮಾಡ್ತೀರ. ಅಂದರೆ ನೀವು ಖರೀದಿ ಮಾಡುವಂಥದ್ದು ದರಕ್ಕೂ ನೀವು ಸಪ್ಲೈ ಮಾಡುವಂಥದ್ದು ದರಕ್ಕೂ ಅಗಾಧವಾದಂಥ ವ್ಯತ್ಯಾಸ ಆಗ್ತಿದೆ. ಅದಕ್ಕೆ KERC ಪ್ರತಿ ವರ್ಷ ನೀವು ದರ ಪರಿಷ್ಕರಣೆ ಮಾಡ್ತೀರ. ನಂಬರ್ 1. ಸಭಾಪತಿಗಳೇ, ಇವರು 42,750 ಕೋಟಿ ನೀವು ಬಾಕಿ ಸಾಲ ಮಾಡಿದ್ದೀರಿ. ಅದಕ್ಕೆ ಬಡ್ಡಿ ಕಟ್ಟೋದು ಹೇಗೆ? ಆ ಬಡ್ಡಿನ ಹೇಗೆ ನೀವು ಭರಿಸ್ತೀರಾ? ಅದನ್ನು ಗ್ರಾಹಕರ ಮೇಲೆ ತಾನೇ ಹಾಕ್ತೀರಾ ನೀವು?
ಒಟ್ಟು ನೀವು ಅದನ್ನು ಖರ್ಚಾಕಿ ಗ್ರಾಹಕರ ಮೇಲೆ ಹಾಕ್ತೀರ. ಅಂದರೆ ನಿಮ್ಮದು ಆಂತರಿಕ ಆದಾಯನ ನೀವು ವೃದ್ಧಿಪಡಿಸ್ಕೊಳ್ದೆ ನಿಮ್ಮ ಏನು ಸರ್ಕಾರದ ಇದು ಸ್ಕೀಮ್ಗಳು ಏನು ಮಾಡ್ತಾರೆ ಅದಕ್ಕೆ ನೀವು ಈಗ ಸಪೋಸ್ ಈಗ ಗೃಹ ಜ್ಯೋತಿಯಲ್ಲಿ ನೀವು ಭಾಳ ಕಡಿಮೆ ರೇಟ್ಗೆ ಪವರ್ ಸಪ್ಲೈ ಮಾಡ್ತೀರಾ. ಈಗ ನಮ್ಮಲ್ಲೇ ಕೋಲಾರದಲ್ಲಿ ರೂಫ್ ಟಾಪ್ ಎಲೆಕ್ಟ್ರಿಕ್ ಜನ್ರೇಷನ್ಗೆ 12 ರೂಪಾಯಿ ತನಕ ನೀವು ಕೊಟ್ಟು ಖರೀದಿ ಮಾಡ್ತಿದ್ದೀರ. ಆದರೆ ನೀವು ಸಪ್ಲೈ ಮಾಡಿದಾಗ ಗ್ರಾಹಕರಿಂದ ಆ ಬೆಲೆ ತಗೊಳ್ಳಲ್ಲ. ಇದು ಒಂದು ನಿಮ್ಮ ಒಂದು ಸಾಲ ಜಾಸ್ತಿ ಆಗಿ ಒತ್ತಾಯ ಅಂತ ನಾನು ಭಾವಿಸ್ತೀನಿ. ಅದಲ್ಲದೆ ಸಾಲದಿಂದ ಒಂದು 40 ಈ 34 ಲಕ್ಷ ಅಷ್ಟು ಇವಾಗ ಏನು ರೈತರ ಪಂಪ್ ಸೆಟ್ಗಳು ಇವತ್ತು 34 ಲಕ್ಷ. ನೀವೇನ್ ಗಮನ ಸೆಳೆದಿದ್ದೀರಿ ಅದನ್ನ ಮತ್ತೆ ಅಡಿಷನಲ್ ಆಗಿ ಸೇರ್ಸಕ್ ಹೋಗ್ಬೇಡಿ. ಅದಕ್ಕೆ ಸಂಬಂಧಪಟ್ಟಾಗೆ ನೀವೇನು ಅವ್ರನ್ನ ಕೇಳಿದ್ದೀರಿ ಗಮನ ಸೆಳೆದಿದ್ದೀರಿ ಅದಕ್ಕೆ ಆನ್ಸರ್ ತಗೊಳ್ಳಿ. ನಿಮಗೆ ಸರ್ಕಾರದಿಂದ ಗೃಹ ಜ್ಯೋತಿಯಿಂದ 17,000 ಕೋಟಿ ಬರಬೇಕು. ಈಗ ಕೃಷಿ ಪಂಪ್ ಸೆಟ್ಗಳಿಂದ ಸುಮಾರು 53,000 ಕೋಟಿ ಬರಬೇಕು. ಕಾಲಕ್ಕೆ ಸರ್ಕಾರದೂ ಸಹ ನಿಮಗೆ ಹಣ ಪಾವತಿ ಮಾಡದೇ ಇರೋದ್ರಿಂದ ನಿಮಗೆ ಇದು ಸಾಲದ ಪ್ರಮಾಣ ಜಾಸ್ತಿ ಆಗ್ತಿದೆ. ಇದಲ್ಲದೆ ಹೇಳಿ ಸಚಿವರು ಹೇಳಿ. ಅಲ್ಲ ಸರ್, ಗಮನ ಸೆಳೆಯುವುದು ಸರ್ 2 ಪಾಯಿಂಟ್ ಇದೆ. ನೀವು ಅರ್ಥ ಮಾಡ್ಕೋಬೇಕು. ಪಾಯಿಂಟ್ ಗಳನ್ನು ಕೋಟ್ ಮಾಡೋದಲ್ಲ. ನೀವು ಗಮನ ಸೆಳೆಯೋದನ್ನ ಸೆಳೆದಿದ್ದೀರಿ, ಅದಕ್ಕೆ ಆ ಗಮನ ಸೆಳೆದಕ್ಕೆ ಅವ್ರು ಉತ್ತರ ಕೊಡ್ಬೇಕು. ಇನ್ನ 2 ಪಾಯಿಂಟ್ ಇದೆ. ಈಗ ಬೇಗ ಹೇಳಿ, ಅದನ್ನ ಇದು ಮಾಡ್ಬೇಡಿ ಹೇಳಿ. ನೀವು ವರ್ಷ ಗ್ರಾಹಕರಿಗೆ ನೀವು ಅಡಿಷನಲ್ ಡಿಪಾಸಿಟ್ ಅಂತ ಕಲೆಕ್ಟ್ ಮಾಡ್ತಾ ಇರ್ತೀರಿ, ಹೌದಾ? ಆ ಅಡಿಷನಲ್ ಡಿಪಾಸಿಟ್ ಎಲ್ಲ ಈಗ ನಿಮ್ಮ ಹತ್ರನೇ ಇದೆ. ಅಡಿಷನಲ್ ಡಿಪಾಸಿಟು ಕಲೆಕ್ಟ್ ಮಾಡಿ, ಗ್ರಾಹಕರ ಹತ್ರದಿಂದ ಚಾರ್ಜಸ್ಸು ಕಲೆಕ್ಟ್ ಮಾಡಿ, ನೀವಿನ್ನೂ ಸಾಲದ ಪ್ರಮಾಣ ಈ ಮಟ್ಟದಲ್ಲಿ ಜಾಸ್ತಿ ಆಗ್ತಾ ಹೋದರೆ ಇದರಿಂದ ನಿಮ್ಮ ಇದು ಆ ಸಂಸ್ಥೆ ಆ ಸಾಲದ ಹೊರಗೆ ಸಿಗುತ್ತೆ. ಇದಲ್ಲದೆ ನೀವು ಕೊಟ್ಟಿರೋ ಮಾಹಿತಿ, ನಮ್ಮ ಹತ್ರ ಮಾಹಿತಿ ಪ್ರಕಾರ 49,677 ಹುದ್ದೆ ಖಾಲಿ ಇದೆ ಅನ್ನೋದು ನಮ್ಮ ಹತ್ರ ಮಾಹಿತಿ ಇದೆ. ಅದನ್ನು ನೀವು ಭರ್ತಿ ಮಾಡಿದಾಗ ಇದಕ್ಕಿನ್ನ ನಿಮಗೆ ಹೊರೆ ಜಾಸ್ತಿ ಆಗುತ್ತೆ. ನೀವು ಇದನ್ನು ಹೇಗೆ ಕಡಿಮೆ ಮಾಡಿಕೊಳ್ತೀರೋ ನಮ್ಮ ಆತಂಕ ಅಂತ ದಯವಿಟ್ಟು ಸಚಿವರು. ಸನ್ಮಾನ್ಯ ಸಭಾಪತಿಗಳೇ, ನಾನು ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ. ನಾವು ಸಾಲ ಮಾಡೋದು ಯಾಕೆಂದ್ರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಸಾಲ ಮಾಡ್ತಾಯಿದ್ವಿ. ನಾವು ಸಂಬಳ ಕೊಡಲಿಕ್ಕೆ ಅಥವಾ ಇನ್ನೊಂದಕ್ಕೆ ನಾವು ಸಾಲ ಮಾಡ್ತಾಯಿಲ್ಲ. ಅದ್ರಲ್ಲಿ ಏನಾಗಿದೆ ಅಂತ ತಾವೀಗ ಹೇಳಿದ್ರ ಅಸೆಟ್ ಕ್ರಿಯೇಷನ್. ಈಗ ತಾವೇನು ಹೇಳಿದ್ರ ಎಗ್ರಿಕಲ್ಚರು ಸಬ್ಸಿಡಿಗೆ ನಾವು 24,000 ಕೋಟಿ ಆಗ್ತದೆ ಅಂತ ಹೇಳಿದ್ರ, ನಾನು ಒಪ್ಕೊಳ್ತೀನಿ. ಆದರೆ ಆ ಸಬ್ಸಿಡಿನ ನಮ್ಮ ಮುಖ್ಯಮಂತ್ರಿಯವರು ಬಡ್ಜೆಟಲ್ಲಿ ಅದನ್ನು ಪ್ರೊವಿಷನ್ ಮಾಡಿದ್ದಾರೆ. ನಮ್ಮ ಬೆಸ್ಕಾಂ ಮೇಲೆ ಹೊರೆ ಆಗೋದಿಲ್ಲ. ಆ ದುಡ್ಡನ್ನು ತಿಂಗಳು ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಗೃಹ ಜ್ಯೋತಿದು ಸಮೇತ ಸುಮಾರು 9,000 ಒಂದು ವಾರ್ಷಿಕವಾಗಿ ಖರ್ಚಾಗ್ತದೆ. ಅದು ಸಮೇತ ರಾಜ್ಯ ಸರ್ಕಾರ ಭರಿಸ್ತದೆ. ಅದು ಇವ್ರ ಮೇಲೆ ಹೊರೆ ಬರೋದಿಲ್ಲ, ಎಸ್ಕಾಂ ಮೇಲೆ ಬರೋದಿಲ್ಲ. ಎಸ್ಕಾಂ ಅವರು ಸಾಲ ಮಾಡೋದೆಲ್ಲ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟಿಗೆ ಬೇರೆ ಇದಕ್ಕೆ ಮಾಡ್ತಾರೆ. ಅದೊಂದು ಕಮರ್ಷಿಯಲ್ ವೆಂಚರ್ ನಡೀತದೆ, ಬೇರೆ ಯಾವುದಿಲ್ಲ. ಅದು ಮಾಡ್ತಾ ಇದ್ದೀವಿ. ಈಗ ನಮ್ಮ ನೀವು 40,000 ಅಂತ ಹೇಳ್ತೀರ ಇಲ್ಲಿ ನಮ್ಮ ರಾಜ್ಯದ ಎಲ್ಲ ಎಸ್ಕಾಂ ಸೇರಿ. ಅದೇ ತಮಿಳುನಾಡು ತೆಗೆದುಕೊಂಡ್ರೆ 1 ಲಕ್ಷ ಇದೆ. ಇದರೊಟ್ಟು ನಾವು ಬೇರೆ ರಾಜ್ಯಗಳು ಕಂಪೇರ್ ಮಾಡಿದ್ರೆ ನಾವು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ನಮಗೆ ಬಡ್ಜೆಟ್ರಿ ಸಪೋರ್ಟ್ ಇಲ್ಲ. ಅದಕ್ಕೋಸ್ಕರವಾಗಿ ನಾವೇ ಅದನ್ನು ಸಾಲ ತೆಗೆದುಬಿಟ್ಟೆ ಮಾಡಬೇಕಾಗಿದೆ. ಅದನ್ನು ಆ ಸಾಲವನ್ನು ಸರಿಯಾಗಿ ತೀರಿಸ್ತಾ ಇದ್ದೀವಿ ನಾವು, ಅದು ತೀರಿಸ್ತಾ ಇದ್ದೀವಿ. ಅದಕ್ಕೆ ನಮ್ಮ KERC ಅವರು ಏನು ಪವರ್ ಪರ್ಚೇಸಿಂಗ್ ಎಗ್ರಿಮೆಂಟಿಗೆ ಅವರು ಸ್ಯಾಂಕ್ಷನ್ ಕೊಟ್ಟ ಮೇಲೇ ನಾವು ಪವರ್ ಪರ್ಚೇಸ್ ಎಗ್ರಿಮೆಂಟ್ ಮಾಡಲಿಕ್ಕಾಗೋದು. ಅದರ ಪ್ರಕಾರ ಅವರು ಟ್ಯಾರಿಫ್ ಮೇಲೆ ಅದಕ್ಕೆ ರೇಟ್ ಹಾಕ್ಬಿಟ್ಟು ನಮಗೆ ಕೊಡ್ತಾ ಇದ್ದಾರೆ. ಅದರಿಂದ ಏನು ನಷ್ಟ ಬರೋದಿಲ್ಲ. ಜಿಲ್ಲಾ ಮಟ್ಟದಲ್ಲಿ ಅಲ್ಲ ಸರ್, ಜಿಲ್ಲಾ ಮಟ್ಟದಲ್ಲಿ ನಾವು ಅಧಿಕಾರಿಗಳಿಗೆ ಏನೇ ಸಮಸ್ಯೆ ಹೇಳಿದಾಗ ಅವ್ರ ಬಡ್ಜೆಟ್ ಇಲ್ಲ ಅಂತಾರೆ. ನಂಬರ್ 1 ಈಗ ಸಾಕು ನೋಡಿ, ಇದು ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ನೀವು ಇಲ್ಲಿ ಬಂದು ಕೂತ್ಕೊಳ್ಬೇಕಾದ್ರೆ ಯಾವ್ಯಾವ್ದು ಇದ್ರೊಳಗಡೆ ಎಲ್ಲೆಲ್ಲಿ ಚರ್ಚೆ ಮಾಡ್ಬೋದು ಅನ್ನೋದು ನೀವು ಅರ್ಥ ಮಾಡ್ಕೊಂಡಿರ್ಬೇಕು. ಈಗ ಹಿಂದೆ ಯಾವುದೋ ಕಾಲದಲ್ಲಿ ಆದಂತ ಲೈನ್ಗಳನ್ನ ಇವತ್ತಿನ ತನಕ ಚೇಂಜ್ 330 ಅಲ್ಲ, ಆ ಕೇಬಲ್ಸ್ ಎಲ್ಲ ಬೆಲ್ಟ್ ಆಗಿ ಪದೇ ರಿಪೇರಿ ಬರ್ತಿದೆ. ಅವ್ರು ಯಾವತ್ತು ನಾವು ಸಮಸ್ಯೆ ಹೇಳ್ಕೊಂಡ್ರು ಕೂಡ ಅವ್ರು ನಮಗೆ ಬಡ್ಜೆಟ್ ಅಲೋಕೇಶನ್ ಇಲ್ಲ ಅಂತ ಹೇಳ್ತಾರೆ. ಈ ಸಮಸ್ಯೆನ ದಯವಿಟ್ಟು ನೀವು ಅದು ಏನು ಅವ್ರಿಗೆ ಬಡ್ಜೆಟ್ ಸಚಿವರು ಅದ್ರ ಕಡೆ ಗಮನ ಹರಿಸಿ. ಟ್ರಾನ್ಸ್ಫಾರ್ಮರ್ಸ್ಗೆ ಮತ್ತೆ ಕೇಬಲ್ಸ್ ಚೇಂಜ್ ಮಾಡಿ ಹಣ ಒದಗಿಸ್ಬೇಕು ಅನ್ನೋದು ಕೂತ್ಕೊಳ್ಳಿ. ನಿಮಗೆ ಒತ್ತಾಯ. ಸಭಾಪತಿಗಳೇ, ಸನ್ಮಾನ್ಯ ಸದಸ್ಯರಾದ ಗೋವಿಂದರಾಜ್ ಅವರು ನನಗೆ ಅರ್ಥ ಆಗಿದೆ. ಏನಂತ ಹೇಳಿದ್ರೆ, ನಮ್ಮಲ್ಲಿ 2004ರಿಂದ ಒಂದು ಅಕ್ರಮ ಸಕ್ರಮ ಅಂತ ಹೇಳ್ಬಿಟ್ರೆ ಅದನ್ನು ಆ ಹುಕ್ಕುಗಳು ಹಾಕಿದನ್ನೆಲ್ಲ ಮಾಡಿ ಸಕ್ರಮ ಮಾಡಲಿಕ್ಕೆ
ಸಾವಿರಾರು ಕೋಟಿ ರೂಪಾಯಿ ಎಸ್ಕಾಮ್ಸ್ ಅವರು ಖರ್ಚು ಮಾಡಿದ್ದಾರೆ. ಅದು ಯಾವುದರಿಂದ ಖರ್ಚು ಮಾಡಿದ್ದಾರೆ? ಮೇಂಟೆನೆನ್ಸ್ ಆ್ಯಂಡ್ ರಿಪೇರ್ ಕಾಸ್ಟಿಗೆ ಇಟ್ಟಿದ್ದ ದುಡ್ಡನ್ನೇ ಖರ್ಚು ಮಾಡಿದ್ದಾರೆ. ಈಗ ಅದಕ್ಕೆ ಈ ವರ್ಷ ನಾನು ಬಂದ ಮೇಲೆ ಹೇಳಿದ್ದೀನಿ, ಮೇಂಟೆನೆನ್ಸ್ ಮತ್ತು ಇದಕ್ಕಿರುವ ದುಡ್ಡನ್ನು ಇದು ಮಾಡಬೇಡಿ ಅಂತ ಹೇಳಿದ್ದೀವಿ. ಅದಕ್ಕೋಸ್ಕರವಾಗಿ ಮೊದಲು ಅದು ಮಾಡ್ತಾ ಇರಲಿಲ್ಲ, ಈಗ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಮತ್ತು ಏನು ಅಕ್ರಮ ಸಕ್ರಮ ಸಮೇತ ನಾವು ಒಂದು ಕಟ್ ಆಫ್ ಡೇಟ್ ಕೊಟ್ಟುಬಿಟ್ಟು 4,50,000 50 ರೂಪಾಯಿ ಕಟ್ಟಿದವರು ಸಮೇತ ಕ್ಯಾಬಿನೆಟಲ್ಲಿ ಡಿಸಿಷನ್ ತೊಗೊಂಡಿದ್ದೀವಿ. ಅದನ್ನು ಸರಿ ಮಾಡೋ ತನಕ ನಾವು ಅದನ್ನು ಮಾಡ್ತೀವಿ. ಆದರೆ ಏನಾಗಿದೆ, ಅದಕ್ಕೆ ಸುಮಾರು ಅವರು ಬೇಸಿಕ್ ಇದನ್ನು ದುಡ್ಡು ಕಟ್ಟಬೇಕು. ಅದು ಸುಮಾರು 1.5 ಲಕ್ಷ, 4 ಲಕ್ಷದಲ್ಲಿ ಸುಮಾರು 3 ಲಕ್ಷ ನಾವು ಈಗಾಗಲೇ ಮಾಡಿದ್ದೀವಿ. ಅದನ್ನು 500 ಮೀಟ್ರಿಗಿಂತ ಒಳಗಡೆ ಇರೋದನ್ನು ನಾವೇ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾಯಿದ್ದೀವಿ. ಕೆಲವರು ದುಡ್ಡು ಕಟ್ತಾ ಇಲ್ಲ. ಆ ದುಡ್ಡು ಕಟ್ಟೋದವ್ರಿಗೆ ಸುಮಾರು 3 ತಿಂಗಳು ಟೈಮ್ ಕೊಟ್ಟಿದ್ದೀವಿ. ಈಗಾಗಲೇ 1-1.5 ತಿಂಗಳು ಆಗಿದೆ. ಇದಾದ ಮೇಲೆ ನಾವು ಕಟ್ಟುನಿಟ್ಟಾಗಿ ಅದನ್ನು ಡಿಸ್ಕನೆಕ್ಟ್ ಮಾಡುವಂಥ ಕೆಲಸಗಳು ಮಾಡ್ತೀವಿ. ಅದರಿಂದ ಆ ದುಡ್ಡೆಲ್ಲ ನಮಗೆ ಉಳಿತಾಯ ಆಗ್ತದೆ. ಅದನ್ನು ನಾವು ಬೇಸಿಕ್ ಇದನ್ನು ಮಾಡಲಿಕ್ಕೆ ನಾವು ಖರ್ಚು ಮಾಡಿ ರಿಪೇರಿ ಮಾಡಲಿಕ್ಕೆ ಕೆಲಸ ಮಾಡ್ತೇವೆ. ಮೇಂಟೆನೆನ್ಸ್ ಆ್ಯಂಡ್ ರಿಪೇರಿ ಮಾಡ್ತಾರೆ. ಸದನವನ್ನು 3 ಗಂಟೆವರೆಗೆ ಮುಂದೂಡಲಾಗಿದೆ. ಇದೊಂದು ಇತ್ತಲ್ಲ, ಇದನ್ನು ಕಂಟಿನ್ಯೂ ಮಾಡ್ತಾರೆ ಹಿಂಗೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.